ಆಪರೇಷನ್ ನರಹಂತಕ ಒಂಟಿಕೋರೆ ಯಶಸ್ವಿಯಾಗಿದೆ. ಅರಣ್ಯ ಇಲಾಖೆಯಿಂದ 3ನೇ ದಿನದ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಕಾಡಾನೆ ಇರೋ ಸ್ಥಳವನ್ನ ಇಟಿಎಫ್ ಸಿಬ್ಬಂದಿಗಳು ಪತ್ತೆ ಮಾಡಿದ್ರು. ಕಾನಹಳ್ಳಿ ಅರಣ್ಯ ಪ್ರದೇಶದಲ್ಲಿದ್ದ ದೈತ್ಯಾಕಾರದ ಕಾಡಾನೆ ಜೊತೆ ಕ್ಯಾಪ್ಟನ್ ಕೂಡ ಇತ್ತು. ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ಒಂಟಿಕೋರನನ್ನ ಸಿಬ್ಬಂದಿಗಳು ಹಿಡಿದಿದ್ದಾರೆ. ಮೂರನೇ ದಿನದ ಕಾರ್ಯಾಚರಣೆ. ಆ ಕಾರ್ಯಾಚರಣೆಯಲ್ಲಿ ಕಾಡಾನೆಗೆ ಅರವಳಿಕೆಯನ್ನ ನೀಡಿ ಒಂಟಿಕೋರನನ್ನ ಸಿಬ್ಬಂದಿ ಹಿಡಿದಿದ್ದಾರೆ. ಇಂಜೆಕ್ಷನ್ ನೀಡುತ್ತಾ ಇದ್ದಂತೆ ಒಂಟಿಕೋರೆ ಕಾಡಾನೆ, ಕ್ಯಾಪ್ಟನ್ ಕಾಡಾನೆ ಎರಡೂ ಕಾಡಾನೆಗಳನ್ನ ಬೇರೆ ಬೇರೆ ಮಾಡಿದೆ ಕಾರ್ಯಾಚರಣೆಯ ಟೀಮ್. ನಂತರ ಸ್ವಲ್ಪ ದೂರ ಓಡಿ ಹೋಗಿದೆ. ಆ ನಂತರ ಪ್ರಜ್ಞೆ ತಪ್ಪಿ ಬಿದ್ದಿದೆ ಕಾಡಾನೆ. ನರಹಂತಕ ಕಾಡಾನೆ ಸೆರೆಯಿಂದ ಸದ್ಯ ಈಗ ಆ ಭಾಗದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಮೂರನೇ ದಿನದ ಕಾರ್ಯಾಚರಣೆ. ನಿನ್ನೆ ಕೂಡ ಮೊದಲನೇ ದಿನದಲ್ಲಿ ಅರವಳಿಕೆ ಮದ್ದು ನೀಡಿದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಓಡೋಗಿತ್ತು. ಅದಾದ ನಂತರದಲ್ಲಿ ಈಗ ಆ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ಮೂರನೇ ದಿನದ ಕಾರ್ಯಾಚರಣೆಯಲ್ಲಿ ಅಂತೂ ಇಂತೂ ಸಕ್ಸಸ್ಫುಲಿ ಅದನ್ನು ಸೆರೆ ಹಿಡಿಯುವಂಥ ಕೆಲಸ ಆಗಿದೆ. ಹೇಗೆ ನಡೀತು ಕಾರ್ಯಾಚರಣೆ? ಡೀಟೇಲ್ಸ್ ಏನಿದೆ? ಖಂಡಿತ ಪ್ರಭು, ಏನು ಹಾಸನದ ಬೇಲೂರು ಭಾಗದಲ್ಲಿ ಜನ ಒಂದಷ್ಟು ಆತಂಕವನ್ನ ಸೃಷ್ಟಿ ಮಾಡಿತ್ತು. ಆ ಒಂಟಿಕೋರೆ ಕಾಡಾನೆ ಜೊತೆಗೆ ಏನು ಬಲಿಯನ್ನ ಪಡೆದಿತ್ತು. ಇದೀಗ ಬೇಲೂರು ಭಾಗದ ಜನ ನಿಟ್ಟುಸಿರು ಬಿಟ್ಟಿರ್ತಕ್ಕಂಥದ್ದು. ಮೊದಲಿಗೆ ಇಟಿಎಫ್ ಸಿಬ್ಬಂದಿಗಳು, ಏನು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ನ ಸಿಬ್ಬಂದಿಗಳು ಫಸ್ಟ್ ಏನು ಅರಣ್ಯ ಪ್ರದೇಶ, ಕಾನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಒಂಟಿಕೋರೆ ಕಾಡಾನೆ ಇರೋದನ್ನ ಖಚಿತಪಡಿಸ್ಕೊತಾರೆ. ಆ ನಂತರದಲ್ಲಿ ಕುಮ್ಕಿ ಆನೆಗಳು, ಏನು ಸಾಕಾನೆಗಳು ಇರ್ತವೆ, ಅವನ್ನ ಸುತ್ತುವರಿಯುವಂತೆ ಮಾಡ್ತಾರೆ. ಅಂದ್ರೆ ಏನು ಭೀಮಾ, ಶ್ರೀಕಂಠ, ಧನಂಜಯ, ಹರ್ಷ, ಅಯ್ಯಪ್ಪ, ರಾಮ, ಹೀಗೆ 5 ಏನು ಸಾಕಾನೆಗಳಿರ್ತವೆ ಅವು ಸುತ್ತುವರಿತವೆ, ಆ ಪ್ರದೇಶವನ್ನ ಸುತ್ತುವರಿತವೆ. ಅದರ ಸಹಾಯದಿಂದ ವೈದ್ಯರು ಮೊದಲಿಗೆ ಅವಕ್ಕೆ ಅರವಳಿಕೆ ಇಂಜೆಕ್ಷನ್ ಅನ್ನ ನೀಡ್ತಾರೆ. ಅದರಲ್ಲಿ ಒಂಟಿಕೋರೆ ಕಾಡಾನೆ ಜೊತೆಗೆ ಕ್ಯಾಪ್ಟನ್ ಕಾಡಾನೆ ಕೂಡ ಇರುತ್ತೆ. ಎರಡು ಆ ಕಾಡಾನೆಗಳಿಗೆ ಅರವಳಿಕೆ ಇಂಜೆಕ್ಷನ್ ಅನ್ನ ನೀಡ್ತಾರೆ. ಆ ನಂತರ ಇಂಜೆಕ್ಷನ್ ನೀಡಿದ ಬಳಿಕ ಓಡೋದಕ್ಕೆ ಆರಂಭ ಮಾಡ್ತವೆ. ಆಗ ಒಂದಷ್ಟು ಗೊಂದಲ ಸೃಷ್ಟಿಯಾಗುತ್ತೆ ಪ್ರದೇಶದಲ್ಲಿ. ಆದ್ರೂ ಕೂಡ ಒಂದಷ್ಟು ಏನು ಅರವಳಿಕೆ ಇಂಜೆಕ್ಷನ್ ನೀಡಿದ ಪರಿಣಾಮವಾಗಿ ಒಂದಷ್ಟು ದೂರ ಓಡಿ ಪ್ರಜ್ಞೆ ತಪ್ಪಿ ಬೀಳ್ತವೆ. ಆಗ ಏನು ಸಾಕಾನೆಗಳಿರ್ತವೆ ಅವನ್ನ ಸುತ್ತುವರಿದು ಭದ್ರತೆಯನ್ನ ನೀಡುವಂತಹ ಕೆಲಸವನ್ನ ಮಾಡ್ತವೆ. ಆ ನಂತರದಲ್ಲಿ ಏನು ಪ್ರಜ್ಞೆ ತಪ್ಪಿದ ಕಾಡಾನೆಗಳಿಗೆ ಇಟಿಎಫ್ ಸಿಬ್ಬಂದಿ ಸುತ್ತುವರೆದು ಏನು ಈ ಭದ್ರತೆ ನೀಡಿದಂತಹ ಆನೆಗಳ ಸಹಾಯದಿಂದ ಸುತ್ತುವರೆದು ಅವಕ್ಕೆ ಹಗ್ಗವನ್ನ ಕಟ್ಟಿ ಇದೀಗ ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ರವಾನೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಚೇತನ್. ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.